ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಕಾಳುಗಳು ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ, ಏನೆಲ್ಲ ಆರೋಗ್ಯ ಸಿಗ್ತದೆ ಅಂತ ಹೇಳಿ ತಿಳಿಯೋಣ. ಇವತ್ತು ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕೆಂಪು ಬೇಳೆಯನ್ನು ತಿನ್ನಬೇಕು. ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದರಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಂ ತುಂಬ ಹೇರಳವಾಗಿರುತ್ತೆ. ಮೂಳೆಗಳ ಆರೋಗ್ಯಕ್ಕೆ ಕಪ್ಪು ಕಲರ್ನ ಉದ್ದಿನ ಬೇಳೆ ಬೆಸ್ಟ್. ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿರಬೇಕು, ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಬ್ಲ್ಯಾಕ್ ನೈಟ್ ನೆನೆಸಿದ ಬ್ಲ್ಯಾಕ್ ಬೀನ್ಸನ್ನು ತಿನ್ನಬೇಕು. ಇದನ್ನು ಓವರ್ ನೈಟ್ ನೆನೆಸಿ ಬೆಳಿಗ್ಗೆ ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಬರೋದಿಲ್ಲ ಮತ್ತು ಬ್ಲೋಟಿಂಗ್ ಸಮಸ್ಯೆ ಇರೋದಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ, ಶುಗರ್ ಇರುತ್ತೆ, ಪ್ರೀ ಡಯಾಬಿಟಿಕ್ ಇರುತ್ತೆ, ಅಂಥವ್ರಿಗೆ ಹೆಸರು ಕಾಳು ಬೆಸ್ಟ್. ಇದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಎಲ್ಲರಿಗೂ ಒಂದು ಸೂಟ್ ಆಗುವಂಥದ್ದು. ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ, ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಶುಗರ್ ಲೆವೆಲನ್ನು ಕಂಟ್ರೋಲ್ ಇಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿರಬೇಕು, ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಜೀರ್ಣಾಂಗ ಚೆನ್ನಾಗಿರಬೇಕು, ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿರಬೇಕು ಸಮಸ್ಯೆಗೆ ಬ್ಲ್ಯಾಕ್ ಬೀನ್ಸನ್ನು ಯೂಸ್ ಮಾಡಬೇಕು. ಓವರ್ ನೈಟ್ ನೆನೆ ಹಾಕಿ ತಿನ್ನಬೇಕಿದೆ. ನೀವು ಸಣ್ಣ ಆಗಬೇಕಾ, ನಿಮಗೆ ಫೈಬರ್ ಮತ್ತು ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕಾಬೂಲ್ ಕಡಲೆಯನ್ನು ತಿನ್ನಬೇಕು. ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕಂದ್ರೆ ಕಿಡ್ನಿ ಬೀನ್ಸನ್ನು ತಿನ್ನಬೇಕು. ಅನಿಮಿಯಾ ಇತ್ತು ಅಂದರೆ ಹಲಸಂಡೆ ಬೀಜವನ್ನು ತಿನ್ನಬೇಕು. ಇವು ಎಲ್ಲ ಕಾಳುಗಳನ್ನು ಓವರ್ ನೈಟ್ ಕಡಿಮೆ ಅಂದ್ರೂ 8 ಅವರ್ ನೆನೆ ಹಾಕಿ ಬೆಳಿಗ್ಗೆ ತಿನ್ನಬೇಕು. ಹೀಗೆ ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ, ಎನರ್ಜಿ ಸಿಗುತ್ತೆ, ನಮ್ಮ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ. ಹೀಗೆ ಮಾಡೋದ್ರಿಂದ ನಮಗೆಲ್ಲ ತುಂಬ ಪ್ರಯೋಜನಗಳಿದ್ದಾವೆ. ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.